ಅಲ್ಲಿ ಏನಿದೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟು ಅವನು ಅವಳು ತಕ್ಕ ಬಂದು ಇವನು ತೆಕ್ಕೊಂತ ಎಂಟರ್ಟೈನ್ಮೆಂಟ್ ಅದು ರೋಡಲ್ಲೇ ಮಾಡ್ತಾರಲ್ಲ ಕಾಲೇಜ್ ಹುಡುಗಿ ಅದೇ ಈಗ ಬಸ್ ಸ್ಟ್ಯಾಂಡಲ್ಲಿ ಕುಂತ್ಕೊಳ್ಳಿ ಹೌದೌದೌದು ಇಲ್ಲಿ ನೋಡಿ ಎಷ್ಟು ಲವ್ ನಡೀತದೆ ಅಂತ ಅದನ್ನ ಬಿಗ್ ಬಾಸ್ ಒಳಗೆ ನೋಡ್ಬೇಕಾ ಕರೆಕ್ಟ್ ಸರ್ ಕರೆಕ್ಟ್ ಮೊಬೈಲ್ ಖರ್ಚು ಮಾಡ್ಕೊಂಡು ಟಿವಿ ಖರ್ಚು ಮಾಡಿ ನೆಟ್ ಖರ್ಚು ಮಾಡ್ಕೊಂಡು ನಾನು ನೋಡಿದೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಓಕೆನಾ ಓಕೆ ಸರ್ ಬಿಗ್ ಬಾಸ್ ಏನಾದ್ರು ನೀವು ನೋಡ್ತಾ ಇದ್ದೀರಾ ಏನು ಖಂಡಿತ ನೋಡಲ್ಲ ಯಾಕೆ ಸರ್ ಅದು ಇಂಟ್ರೆಸ್ಟೇ ಇಲ್ಲ ಅದು ಅಂದರೆ ಏನು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಏನು ಯಾವ ಥರ ಅನ್ನೋದು ಆ ಪ್ರೋಗ್ರಾಮೇ ಸರಿಯಿಲ್ಲ ಯಾಕೆ ಸರ್ ಎಲ್ಲರೂ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತಾ ಏನು ಇದ್ದಾರೆ ಎಂಟರ್ಟೈನ್ಮೆಂಟ್ ಇದೆ ಹೇಳ್ತಾರೆ ಅಲ್ಲಿ ನೋಡೋ ಬದಲು ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದಲ್ಲ ಯಾಕೆ ಸರ್ ಏನು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಲ್ಲಿ ಎಲ್ಲ ನೋಡ್ಬೋದಲ್ಲ ಅಲ್ಲೇನಿದೆ ಅಲ್ಲಿ ನೋಡೋಂಥದ್ದು ಅಂದರೆ ಮಜಾ ಕೊಡುತ್ತೆ ಅಂದರೆ ಏನು ಮಜಾ ಈಗ ಮೊಬೈಲಾಗ ಮಾತಾಡೋಕೆ ಡೈರೆಕ್ಟಾಗಿ ಮುಟ್ಟೋಕೆ ಮಜಾ ಇರಲ್ವಾ ಡೈರೆಕ್ಟಾಗಿ ಮುಟ್ಟಿದ್ರೆ ಮಜಾ ತಾನಿದೆಯಾ ಮೊಬೈಲಾಗಿ ಟಿ ವಿಯಲ್ಲಿ ನೋಡಿ ಮಜಾ ಸಿಗುತ್ತೆ ವೇಸ್ಟ್ ತಾನೆ ಅಂದರೆ ನಿಮ್ಗೆ ಅದೇ ಆ ಶೋನೇ ಇಷ್ಟ ಆಗ್ತಾ ಇಲ್ವಾ ಅಲ್ಲ ಅಲ್ಲ ಬಿಗ್ ಬಾಸೇ ಸರಿ ಇಲ್ಲ ಅಂದರೆ ಸರಿ ಇಲ್ಲದೇ ಇಷ್ಟೊಂದು ಸಕ್ಸಸ್ಫುಲ್ ಆಗ್ಬೋದು ಇವಾಗ ಲೆವೆಲ್ ಏನು ಮಾಡೋದು ಈಗ ಟೈಮ್ ವೇಸ್ಟ್ ಮಾಡಬೇಕಲ್ಲ ಈಗ ಹೆಂಗಸ್ರಿಗೆ ಬೇರೆ ಇಲ್ಲ ಸೀರಿಯಲ್ 5 ಗಂಟೆ ಸ್ಟಾರ್ಟ್ ಮಾಡಿದ್ರು 9 ಗಂಟೆ ಸೀರಿಯಲ್ ಮನೆ ಪಕ್ಕದಲ್ಲಿ ಬಾಂಬಿಕ್ಕರು ಗೊತ್ತಾಗಲ್ಲ ಅವ್ರಿಗೆ ಏನು ಮಾಡ್ತೀರ ಅಂಥವ್ರಿಗೆ ಅಂದರೆ 1 ರಿಂದ 10 ತನಕ ಸಕ್ಸಸ್ಫುಲ್ ಆಗಿದೆ ಈಗ 11 ಆಗ್ತಾ ಇದೆ ಏನೋ ಬಿಗ್ ಬಾಸ್ ಪ್ರೋಗ್ರಾಮ್ ಸರಿ ಇಲ್ಲ ಈ ಬಾರಿ ಬಂದಿರುವಂಥ ಕಂಟೆಸ್ಟೆಂಟ್ ಬಗ್ಗೆಗಳು ಏನಾದ್ರು ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ವಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ದೆ ಯಾಕೋ ಬೇಜಾರಾಯಿತು ವೇಸ್ಟ್ ಇದು ಓಕೆ ನೀವು ನೋಡದೇ ಇರ್ಬೋದು ಈ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಹಿಂದಿಗಡೆ ಕೇಸ್ ಎಲ್ಲ ಆಗಿತ್ತು ನಿಮ್ಗೆ ಗೊತ್ತಿರ್ಬೋದು ಅದ್ರ ವಿಚಾರವಾಗಿ ಇವಾಗ ಕೋರ್ಟ್ಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಏನು ಅನ್ಸುತ್ತೆ ಇಂಥವ್ರು ಬೇಕಿತ್ತ ಬಿಗ್ ಬಾಸ್ ಶೋ ಒಳಗೆ ಅನ್ಸುತ್ತೆ ಯಾಕೆ ಬೇಕು ಅಂದರೆ ಜನ ಅದನ್ನು ಇಷ್ಟಪಡೋದು ಒಳ್ಳೇದು ಇಷ್ಟಪಡಲ್ಲ ಯಾರೂ ಈಗ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬೋರ್ಡ್ ಹಾಕಿ ಹುಚ್ಚ ಆಗಬೇಕು ಅಂತ ಹೋಗ್ತೀರಾ ಸಿಗರೇಟ್ ಸೇದಬಾರ್ದು ಅಂತ ಬೋರ್ಡ್ ಹಾಕಿ ಅಲ್ಲೋ ಸಿಗರೇಟ್ ಸೇದ್ತೀರಾ ಜನ ಅದನ್ನೇ ತಾಣೋದು ಅಲ್ಲೂರ ಒಳ್ಳೇದು ಇಷ್ಟಪಡ್ತಾರಾ ಹಾಲು ಕುಡೀರ ಅಂದರೆ ಬೇಡ ಅಂತಾರೆ ಎಣ್ಣೆ ಅಂದರೆ ನನಗೆ ಇರಲಿ ನಿಜ ಅಂತಾನೆ ಈಗ ಊಟಕ್ಕೆ ಕಾಸಿಲ್ಲ ನೀ ಯಾರು ಕೊಡಲ್ಲ ಮಗ ಒಂದು 9 ಎಣ್ಣೆ ಕೊಡ್ಸೋ ಒಂದೇ 90 ಕ್ವಾಟೆ ಕೊಡ್ತೀನಿ ಬಾ ಅಂತ ಹನುಮಂತು ಬೇರೆ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಬಟ್ ಹಳ್ಳಿ ಹುಡುಗ ಚೆನ್ನಾಗಿ ಆಡ್ತಾನೆ ಓಕೆ ಓಕೆ ಅವ್ನು ಬಿಟ್ಟರೆ ಮತ್ತೆ ಈಗ ತುಂಬ ನಾಟಕ ಆಡೋರೇ ಜಾಸ್ತಿ ಆಗೋದು ಅಯ್ಯೋ ಆಲ್ಮೋಸ್ಟ್ ಈ ಸೀರಿಯಲ್ ಆರ್ಟಿಸ್ಟ್ಗಳೇ ಬಿಗ್ ಬಾಸ್ ಅಲ್ಲಿ ತುಂಬಿಕೊಂಡಿದ್ದಾರೆ ಸೀರಿಯಲ್ಲೇ ಸರಿಯಿಲ್ಲ ಹೇಳ್ಬೇಕಂದ್ರೆ ಯಾರ ಮನೆಗೆ ಒಳ್ಳೇದಾಗಿದೆ ಹೇಳಿ ಸೀರಿಯಲಲ್ಲಿ ಯಾವ ಸೀರಿಯಲ್ ನೋಡಿ ಫುಲ್ ಲೇಡೀಸ್ ಡಾನ್ಗಳೇ ಇವ್ರನ್ನ ಹಾಳು ಮಾಡು ಅವ್ರನ್ನ ಹಾಳು ಮಾಡು ಹೆಂಗೆ ಮಾಡ್ಬೇಕು ಹಾಳು ಮಾಡೋದು ಹೆಂಗೆ ಮೋಸ ಮಾಡೋದು ಹೆಂಗೆ ಸುಳ್ಳು ಹೇಳೋದು ಹೆಂಗೆ ಇದು ಹೇಳಿ ಜನರನ್ನ ಕೆಡಿಸ್ಬಿಟ್ಟವ್ರು ಸೀರಿಯಲ್ ಅವರು ಫಸ್ಟ್ ಸೀರಿಯಲ್ ಅವ್ರು ಹೊಡಿಬೇಕು ತೆಗಿಯಿರ್ತಾರಲ್ಲ ಅವ್ರು ಹೊಡಿಬೇಕು ಎಷ್ಟು ಫ್ಯಾಮಿಲಿ ಹಾಳಾಗೋದೆ ಗೊತ್ತಾ ಸೀರಿಯಲಿಂದ ಫ್ಯಾಮಿಲಿ 100% ಖುಷಿ ಅಂತ ತಿಳ್ಕೊಂಡವ್ರೆ ಅವ್ರ ಸಂಸಾರ ಬೀದಿ ಬಂದಾಗ ಗೊತ್ತಾಗುತ್ತೆ ಸೀರಿಯಲ್ ಅಂದರೆ ಏನು ಅಂತ ಅವಾಗ ಗೊತ್ತಾಗುತ್ತೆ ಅಲ್ಲೋರು ಗೊತ್ತಾಗಲ್ಲ ನಿಮ್ಗೆ ಸೀರಿಯಲು ಇಷ್ಟ ಆಗ್ತಿಲ್ಲ ಬಿಗ್ ಬಾಸ್ ಇಷ್ಟ ಆಗ್ತಿಲ್ಲ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಇಷ್ಟ ಆಗ್ತಿಲ್ಲ ಇನ್ನು ಕಾಮಿಡಿ ಬರುತ್ತಲ್ಲ ಖುಷಿ ಇರುತ್ತೆ ಕಾಮಿಡಿಯನ್ನು ಈಗ ಫಿಲಮ್ ಈಗ ಕಾಮಿಡಿ ಸೀನ್ ನೋಡೋದು ಏನು ಕೇಳಿ ಮೈಂಡಲ್ಲಿ 108 ಇರ್ತದೆ ಕಾಮಿಡಿ ನೋಡಿದಾಗ ಖುಷಿ ಇರ್ತದೆ ಮೈಂಡ್ ಫ್ರೀ ಆಗ್ತದೆ ಇದು ನೋಡಿದ್ರೆ ಹಂಗಲ್ಲ ಹಾಳು ಮಾಡೋ ಬುದ್ಧಿನೇ ಹೌದಾ ಇನ್ನು ಕಾಮಿಡಿಗಳು ಚೆನ್ನಾಗಿರ್ತದೆ ಜೋಕ್ಸ್ ಕಾಮಿಡಿಗಳು ಚೆನ್ನಾಗಿರುತ್ತೆ ಅಂಥವು ಕೊಡಲಿ ಬೇಕಾರೆ ಖುಷಿ ಪಡ್ತಾರೆ ಜನ ಆಲ್ಮೋಸ್ಟ್ ಏನಂದರೆ ಇರೋ ಸುದೀಪ್ ಅವ್ರನ್ನ ನೋಡೋಕ್ಕೋಸ್ಕರ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಸಂಡೇ ಸ್ಯಾಟರ್ಡೆ ಮಾತ್ರ ನೋಡ್ತೀನಿ ಮಿಕ್ಕಿದ ದಿನ ಎಲ್ಲ ನಾನು ನೋಡಲ್ಲ ಅಂತೆಲ್ಲ ಹೇಳ್ತಾರೆ ಅದು ಅವ್ರವ್ರ ಟೇಸ್ಟು ಈಗ ನಿಮಗೆ ಇದು ಕೆಲಸ ಮಾಡಿ ಸಂಬಳ ಸಿಗುತ್ತೆ ನನಗೆ ಸಿಗುತ್ತೆ ಈಗ ಸುದೀಪ್ ಅವರು ಆಕ್ಟ್ ಮಾಡೋಕ್ಕೆ ಕೂಲಿ ಕೊಡೋದು ಮನೆಗಿದ್ರೆ ಕೂಲಿ ಕೊಡ್ತಾರಾ ಅಷ್ಟೇ ತಾನೆ ಎಲ್ಲ ರಾಜಕೀಯದವ್ರು ಅಷ್ಟೇ ಫಿಲಮ್ ಆಕ್ಟರ್ಗಳು ಅಷ್ಟೇ ಕೆಲಸ ಮಾಡೋದು ಸಂಬಳ ಇಲ್ಲ ಅಂದರೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ